ಹಾಯ್ ಹಲೋ ವೆಲ್ಕಮ್ ಟು ಮೈ ಕ್ಲಾಸ್. ಪ್ರಿಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು SDAPD ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂಥ ಇಂಗ್ಲೀಷಿನ ಗ್ರಾಮರ್ನಲ್ಲಿ ಆರ್ಟಿಕಲ್ಸ್ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಟುಡೇ ವಿ discuss about the lesson the articles. There are two types of articles. First one is indefinite articles. Indefinite articles are a and an, and definite articles is the. Definite article is the definite indefinite article ಯಾವಂದ್ರೆ ಎ ಮತ್ತು ಆ್ಯನ್ ಅಂಥೇಳಿ. ಡೆಫಿನಿಟ್ ಆರ್ಟಿಕಲ್ಸ್ ಯಾವುದಂದ್ರೆ ದ ಅಂಥೇಳಿ. ಇಲ್ಲಿ ಆರ್ಟಿಕಲ್ಸನ್ನು ತಿಳಿದುಕೊಳ್ಳುವಂಥ ಮುಂಚೆ ನಮಗೆ ಏನು ಗೊತ್ತಿರಬೇಕಂದ್ರೆ ಕಾನ್ಸೋನೆಂಟ್ಸ್ ಮತ್ತು ಓವಲ್ಸ್ ಬಗ್ಗೆ ಗೊತ್ತಿರಬೇಕು. ಕಾನ್ಸೋನೆಂಟ್ಸ್ ಮತ್ತು ಓವಲ್ಸ್. ಕಾನ್ಸೋನೆಂಟ್ಸ್ ಮತ್ತು ಓವಲ್ಸ್ ಅಂಥೇಳಿ. ಓವಲ್ಸ್ ವ್ಯಂಜನಗಳು ಮತ್ತು ಸ್ವರಗಳ ಬಗ್ಗೆ ಏನು ಮಾಡಬೇಕು, ಗೊತ್ತಿರಬೇಕು. ಸ್ವರಗಳು ಯಾವಂದ್ರೆ ಓವಲ್ಸ್ಗಳು ಯಾವಂದ್ರೆ ಎ, ಇ, ಐ, ಓ, ಯು ಅಂಥೇಳಿ. ಇವು ಓವಲ್ಸ್, ಇಂಗ್ಲೀಷ್ ಸ್ವರಮಾಲೆಗಳು ಅಂಥೇಳಿ ಇವಕ್ಕೆ ಕರೀತಾರೆ. ಇನ್ನು ಕಾನ್ಸೋನೆಂಟ್ಸ್ಗಳು ಯಾವಂದ್ರೆ ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝಡ್ ಅಂಥೇಳಿ. ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝಡ್ ಇವು ಕಾನ್ಸೋನೆಂಟ್ಸ್ಗಳು. ಈ ರೀತಿ ನಮಗೆ ಓವಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಬಗ್ಗೆ ಗೊತ್ತಿರಬೇಕು. ಮೊದಲು ಆರ್ಟಿಕಲ್ಸ್ ತಿಳಿದುಕೊಳ್ಳುವಂಥ ಮುಂಚೆ ನಮಗೆ ಓವಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಬಗ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ಎ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು, ಎಲ್ಲಿ ಆರ್ಟಿಕಲ್ಸ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಮೊದಲು ವಾಕ್ಯಗಳನ್ನು ತಿಳಿದುಕೊಳ್ಳೋಣ. ಎ ಈಸ್ ಯೂಸ್ಡ್ ವೆನ್ ಅ ವರ್ಡ್ಸ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್. ಎ ಈಸ್ ಯೂಸ್ಡ್ ವೆನ್ ಅ ವರ್ಡ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್ಸ್. ಅಂದರೆ ಇಲ್ಲಿ ವ್ಯಂಜನಾಕ್ಷರಗಳಿಂದ ಪ್ರಾರಂಭವಾಗುವಂಥ ಶಬ್ದಗಳ ಹಿಂದೆ ನಾವು ಏನು ಮಾಡಬೇಕಂದ್ರೆ ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡಬೇಕು. ಅಂದರೆ ಉಪಯೋಗವನ್ನು ಮಾಡಬೇಕು. ಎ ಈಸ್ ಯೂಸ್ಡ್ ವೆನ್ ಅ ವರ್ಡ್ಸ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್ಸ್. ಇಲ್ಲಿ ವ್ಯಂಜನಾಕ್ಷರಗಳಿಂದ ಪ್ರಾರಂಭವಾಗುವಂಥ ಶಬ್ದಗಳ ಹಿಂದೆ ನಾವು ಏನು ಮಾಡ್ತೀವಿ, ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಟೇಬಲ್ ಐತಲ್ಲ, ಇಲ್ಲಿ ಟೇಬಲ್ ಅಂತ ಐತಿ. ಇಲ್ಲಿ ಟಿ ಎಂಬುದು ಇದು ವ್ಯಂಜನಾಕ್ಷರ ಇರುವುದರಿಂದ, ಇಲ್ಲಿ ವ್ಯಂಜನಾಕ್ಷರದಿಂದ ಪ್ರಾರಂಭವಾಗಿದ್ದರಿಂದ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಎ ಟೇಬಲ್. ಇಲ್ಲಿ ಸೆಕೆಂಡ್ ಒನ್ ನೋಡಿ, ಚೇರ್ ಐತೆ. ಇಲ್ಲಿ ಸಿ ಎಂಬುದು ವ್ಯಂಜನಾಕ್ಷರ ಐತಿ. ಸಿ ಎಂಬುದು ಕಾನ್ಸೋನೆಂಟ್ಸ್ ಐತಿ. ಆ ಕಾನ್ಸೋನೆಂಟ್ಸ್ ಇರುವುದರಿಂದ ಇಲ್ಲಿ ನಾವು ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಒಂದು ನೋಡಿ, ಡೋರ್ ಐತಿ. ಇಲ್ಲಿ ಡೋರ್ ಎಂಬುದು ಡಿ ಎಂಬುದು ಇದೊಂದು ವ್ಯಂಜನಾಕ್ಷರ, ವ್ಯಂಜನಾಕ್ಷರ ಅನ್ನೋದು. ಡಿ ಎಂಬುದು ಏನಂದ್ರೆ ಇದು ಕಾನ್ಸೋನೆಂಟ್ಸ್ ಇರುವುದರಿಂದ ಇದರ ಹಿಂದೆ ನಾವು ಎ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಡಸ್ಟರ್ ಐತಿಲ್ಲ. ಇಲ್ಲಿನೂ ಕೂಡ ಏನಂತ ಮೊಟ್ಟ ಮೊದಲಿಗೆ
ಏನಂದರೆ ಕಾನ್ಸೋನೆಂಟ್ಸ್ ಎಂಬ ಶಬ್ದದಿಂದ ಅಕ್ಷರದಿಂದ ಪ್ರಾರಂಭವಾಗಿದೆ. ಡಿ ಎಂಬುದು ಏನು ಮಾಡೈತಿ ಶಬ್ದ ಅಥವಾ ಸೌಂಡ್. ಡ ಎಂಬುದು ಇಲ್ಲಿ ಸೌಂಡ್ ನೋಡಿ, ಸೌಂಡ್ ಮುಖ್ಯ ಇಲ್ಲಿ ನಾವು ಆರ್ಟಿಕಲ್ಸ್ ಯಾವ ರೀತಿ ತಿಳ್ಕೊಬೇಕಾದ್ರೆ ಮೊಟ್ಟ ಮೊದಲನೇಗೆ ಸೌಂಡ್ ಅಂದರೆ ವ್ಯಂಜನ ಸೌಂಡ್ ಬರಾಕತ್ತಂದ್ರೆ ಅಲ್ಲಿ ನಾವು ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡಬೇಕು. ಡಸ್ಟರ್ ಅಂಥೇಳಿ ಈ ರೀತಿ ಬರ್ತೈತಲ್ಲ ಆ ರೀತಿ ಬರುವಂಥ ಸೌಂಡ್ ಹಿಂದೆ ಏನು ಮಾಡಬೇಕು ನಾವು ಎ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡಿ ಆ್ಯನನ್ನು ಯಾವ ರೀತಿ ಯೂಸ್ ಮಾಡಬೇಕೆಂಬುದು. ಆ್ಯನ್ ಅಂದರೆ ಆ್ಯನ್ ಈಸ್ ಯೂಸ್ಡ್ ವೆನ್ ಅ ವರ್ಡ್ಸ್ ಬಿಗಿನ್ಸ್ ವಿತ್ ಓವಲ್ ಸೌಂಡ್ಸ್. ಇಲ್ಲಿ ಸೌಂಡ್ಸ್ ಮುಖ್ಯ. ಯಾವ ರೀತಿ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ ಅದರ ಹಿಂದೆ ನಾವು ಓವಲ್ ಸೌಂಡ್ಸ್ ಪ್ರೊನೌನ್ಸಿಯೇಷನ್ ಬಂತಂದ್ರೆ ಅಲ್ಲಿ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಓವಲ್ಸ್ ಅಕ್ಷರಗಳಿಂದ ಪ್ರಾರಂಭವಾಗಿರಬೇಕು. ಅದು ಸೌಂಡ್ಸ್ ಏನಂದ್ರೆ ನಾವು ಉಚ್ಚಾರಣೆ ಮಾಡುವಾಗ ಅದು ಸ್ವರಾಕ್ಷರದಿಂದ ಪ್ರಾರಂಭವಾಗಬೇಕು. ಆ ಶಬ್ದದ ಹಿಂದೆ ನಾವೇನು ಮಾಡ್ತೀವಿ ಆ್ಯನನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಗ್ ಐತಲ್ಲ, ಎ ಎಂಬ ಸ್ವರಾಕ್ಷರ ಬರ್ತೈತಲ್ಲ, ಇಲ್ಲಿ ಎ ಕನ್ನಡದಲ್ಲಿನೂ ಎ ಎಂಬ ಸ್ವರಾಕ್ಷರ ಬರ್ತೈತಿ. ಆ ಎಗ್ ಎಂಬ ಪ್ರೊನೌನ್ಸಿಯೇಷನ್ ಆಗ್ತೈತಲ್ಲ ಫಸ್ಟಿಗೆ, ಆದ ಕಾರಣ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ್ಯನನ್ನು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡಿ ಇಂಕ್ ಪಾಟ್ ಎಂಬ ಶಬ್ದ ಐತಿ. ಇಲ್ಲಿ ಫಸ್ಟಿಗೆ ಯಾವುದು ನಮಗೆ ಉಚ್ಚಾರಣೆ ಆಗ್ತೈತೆ ಅಂದ್ರೆ ಇಂಕ್ ಸ್ವರಾಕ್ಷರ ಯಾವುದೈತಿ ಇಂಕ್ ಈ ಎಂಬ ಸ್ವರಾಕ್ಷರದಿಂದ ಪ್ರಾರಂಭವಾಗುವುದರಿಂದ ಇಲ್ಲಿ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಇನ್ನು ನೆಕ್ಸ್ಟ್ ಒಂದು ನೋಡಿ ಆರೆಂಜ್ ಅಂಥೇಳಿ. ಆರೆಂಜ್ ಎಂಬ ಸ್ವರಾಕ್ಷರದಿಂದ ಪ್ರಾರಂಭವಾಗೋದ್ರಿಂದ ಇಲ್ಲಿನೂ ಕೂಡ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಇನ್ನು ನೆಕ್ಸ್ಟ್ ನೋಡಿ ಹೋವರ್ ಅಂತ ಇಲ್ಲಿ HOUR ಐತಿ ಶಬ್ದ. ಯಾವುದು ಇಲ್ಲಿ ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದ್ರೆ ಯಾವ ರೀತಿ ಓದುವಾಗ ಉಚ್ಚಾರಣೆ ಮಾಡುವಾಗ ಯಾವ ರೀತಿ ಅಂದರೆ ಅವರ್ ಅಂಥೇಳಿ ಓದ್ತೀವಿ. ಎಂಬ ಸ್ವರಾಕ್ಷರದಿಂದ ಪ್ರಾರಂಭವಾಗೋದ್ರಿಂದ ಇಲ್ಲಿ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ ಅಂಥೇಳಿ, ಆ್ಯನ್ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ನೆಕ್ಸ್ಟ್ ನೋಡಿ ಆನೆಸ್ಟ್. ಇಲ್ಲಿ ಹೋನೆಸ್ಟ್ ಅಂತ ಓದಲ್ಲ ನಾವು, ಇಲ್ಲಿ ಯಾವ ರೀತಿ ಓದ್ತೀವಿ ಅಂದ್ರೆ ಆನೆಸ್ಟ್ ಅಂತ ಓದ್ತೀವಿ. ಎಂಬ ಸ್ವರಾಕ್ಷರದಿಂದ ಪ್ರಾರಂಭವಾಗುವುದರಿಂದ ಇಲ್ಲಿ ಸೈಲೆಂಟ್ ಆಗ್ತೈತಿ. ಸೈಲೆಂಟ್ ಆಗಿ ಆನೆಸ್ಟ್ ಅಂತ ಆಗ್ತೀವಿ. ಆನೆಸ್ಟ್ ಆಗೋದ್ರಿಂದ ಈ ರೀತಿ ಉಚ್ಚಾರಣೆ ಆಗೋದ್ರಿಂದ ನಾವಿಲ್ಲಿ ಆ್ಯನನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಇನ್ನೊಂದು ಎಕ್ಸಾಂಪಲ್ ನೋಡಿ MLA. ಇಲ್ಲಿ ಯಾವ ರೀತಿ ಯಾವ ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿನೂ ಕೂಡ ಆ್ಯನನ್ನು ಯೂಸ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ ಇಲ್ಲಿ ಇಲ್ಲಿ ನಾವು MLA ಅಂತ ಎ ಎಂಬ ಸ್ವರಾಕ್ಷರದ ಉಚ್ಚಾರಣೆ ಆಗೋದ್ರಿಂದ ಎಂಬ ಸ್ವರಾಕ್ಷರ ಉಚ್ಚಾರಣೆ ಆಗೋದ್ರಿಂದ ಇಲ್ಲಿ ಎಂ ಅಂತೀವಲ್ಲ MLA ಈ ರೀತಿ ಉಚ್ಚಾರಣೆ ಆಗೋದ್ರಿಂದ ಇಲ್ಲಿ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಆ್ಯನ್ MP ಈ ರೀತಿ ಇಲ್ಲಿ ಸ್ವರಾಕ್ಷರಗಳಿಂದ ಪ್ರಾರಂಭವಾಗುವಂಥ ಅಕ್ಷರಗಳ ಹಿಂದೆ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಗೊತ್ತಾಯಿತು? ಓಕೆ. ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ ಯಾವ ರೀತಿ ಎಂಬ ಆರ್ಟಿಕಲ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕನ್ನೋದು. ಈಸ್ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ರಿವರ್ಸ್. ನದಿಗಳ ಹಿಂದೆ ನಾವು ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಎಲ್ಲಿ ನಮ್ಮ ದೇಶದಲ್ಲಿ ಬರುವಂಥ ನದಿಗಳು ಅದಾವಲ್ಲ, ಆ ನದಿಗಳ ಹಿಂದೆ ನಾವು ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಗಂಗಾ ಅಂಥೇಳಿ. ಗಂಗಾ ಐತಿಲ್ಲ, ಗಂಗಾ ಎಂಬ ರಿವರ್ಸ್ ಐತಿ ಅಂದರೆ ನದಿ ಐತಿ. ಆ ನದಿಯ ಹಿಂದೆ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಗಂಗಾ, ಕಾವೇರಿ, ಯಮುನಾ ಅಂಥೇಳಿ ಈ ರೀತಿ ನದಿಗಳ ಹಿಂದೆ ನಾವು ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಇದು ಮತ್ತು ಇನ್ನೊಂದು ಪರ್ಟಿಕ್ಯುಲರ್ಸ್ ವಸ್ತುಗಳ ಹಿಂದೆನೂ ಕೂಡ ಏನು ಮಾಡ್ತೀವಿ ನಾವು ಅನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಟೇಬಲ್ನು ಅನ್ಬೋದು,
ಅಲ್ಲಿ ಅದು ಪರ್ಟಿಕ್ಯುಲರ್ ವಸ್ತು ಐತದೊಂದು ಟೇಬಲ್ ಅನ್ನೋದು ಪರ್ಟಿಕ್ಯುಲರ್ ವಸ್ತು. ಇಲ್ಲಿ ನಾವು ದನ್ನು ಯೂಸ್ ಮಾಡ್ಬೋದು. ದ ಬೆಂಚ್ ಇಲ್ಲಿ ಅಂದ್ರೆ ಕಣ್ಣಿಗೆ ಕಾಣುವಂಥ ವಸ್ತುಗಳ ಹಿಂದೇನು ಕೂಡ ನಾವೇನು ಮಾಡ್ಬೋದು, ದನ ಯೂಸ್ ಮಾಡ್ಬೋದು ಅಂಥೇಳಿ. ಇನ್ನು ನೆಕ್ಸ್ಟ್ ಒನ್ ನೋಡಿ, ಇನ್ನೊಂದು ವಾಕ್ಯವನ್ನು ನೋಡಿ, ದ ಎಲ್ಲಿ ಯೂಸ್ ಮಾಡಬೇಕನ್ನೋದು. ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ಫೇಮಸ್ ಬಿಲ್ಡಿಂಗ್ಸ್ಗಳು ಇರ್ತಾವಲ್ಲ, ಆ ಫೇಮಸ್ ಬಿಲ್ಡಿಂಗ್ಸ್ಗಳ ಹಿಂದೆ ನಾವು ದ ಅನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ದ ತಾಜ್ ಮಹಲ್ ಎಂಬುದು ಒಂದು ಅದ್ಭುತವಾದಂಥ ಒಂದು ಬಿಲ್ಡಿಂಗ್ಸ್. ಅದೊಂದು ಐತಿಹಾಸಿಕ ಸ್ಥಳ. ಆ ಸ್ಥಳದ ಹಿಂದೆ ನಾವೇನು ಮಾಡ್ತೀವಿ, ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಮತ್ತು ಇನ್ನೊಂದು ದ LIC ಬಿಲ್ಡಿಂಗ್ಸ್ಗಳು ಇರ್ತಾವಲ್ಲ, ಅದರ ಹಿಂದೆನೂ ಕೂಡ ನಾವೇನು ಮಾಡ್ತೀವಿ, ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಇನ್ನು ನೆಕ್ಸ್ಟ್ ಒಂದು ನೋಡಿ, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ಫೇಮಸ್ ಬುಕ್ಸ್. ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ಫೇಮಸ್ ಬುಕ್ಸ್ ಅಂದ್ರೆ ಶ್ರೇಷ್ಠ ಬುಕ್ಸ್ಗಳು ಹಿಂದೆ, ಉತ್ತಮವಾದ ಪುಸ್ತಕಗಳ ಹಿಂದೆ ಏನು ಮಾಡ್ತೀವಿ ಅಂದ್ರೆ ನಾವು ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಫೇಮಸ್ ಬುಕ್ಸ್ಗಳ ಹಿಂದೆ ಎಸ್ಪೆಷಲಿ ಹೋಲಿ ಬುಕ್ಸ್ ಅಂತಾರೆ. ಎಸ್ಪೆಷಲಿ ಹೋಲಿ ಬುಕ್ಸ್ಗಳ ಹಿಂದೆ ನಾವು ದ ಎಂಬ ಅಕ್ಷರವನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಫಾರ್ ಎಕ್ಸಾಂಪಲ್ಸ್ ನೋಡಿ, ರಾಮಾಯಣ ಎಂಬುದು ಇದೊಂದು ಫೇಮಸ್ ಬುಕ್ಸ್, ಹೌದಾ? ಆ ಬುಕ್ಸ್ಗಳ ಹಿಂದೆ ನಾವೇನು ಮಾಡ್ತೀವಿ, ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಮತ್ತು ಮಹಾಭಾರತ ಇದೂ ಕೂಡ ಒಂದು ಫೇಮಸ್ ಬುಕ್ಸ್. ಇದು ಮಹಾಕಾವ್ಯಗಳ ಹಿಂದೆ ಏನು ಮಾಡ್ತೀವಿ, ದ ಎಂಬ ಅಕ್ಷರವನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಇನ್ನು ದ ಬೈಬಲ್ ಅನ್ನೋದು ಇದೊಂದು ಕೂಡ ಮಹಾಕಾವ್ಯ, ಹೌದಲ್ಲ? ಇಲ್ಲಿನೂ ಕೂಡ ಏನು ಮಾಡ್ತೀವಿ, ದ ಎಂಬ ಅಕ್ಷರವನ್ನು ಯೂಸ್ ಮಾಡ್ತೀವಿ ಅಂಥೇಳಿ. ಪ್ರಿಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ಆರ್ಟಿಕಲ್ಸ್ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಕ್ಲಾಸ್ನಲ್ಲಿ ನಾವು ಆರ್ಟಿಕಲ್ಸ್ನಲ್ಲಿ ಅಂದರೆ ಎಕ್ಸಾಮ್ ಪ್ರಾಪರಾಗಿ ಯಾವ ರೀತಿ ಕೇಳ್ತಾರೆ ಅನ್ನೋದು ಕ್ವಶನ್ನ ಆನ್ಸರ್ಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಅಂಥೇಳಿ. ಇನ್ನಷ್ಟು ಎಕ್ಸಾಂಪಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.